ಸ್ನೇಹಿತರೆ, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಶುಭೋದಯ ಎಲ್ಲರಿಗೂ. ಇವತ್ತಿನ ತರಗತಿಗೆ ಸ್ವಾಗತ. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಎನಿ ಡೌಟ್ ಫ್ರಮ್ ದ ಪ್ರೀವಿಯಸ್ ಕ್ಲಾಸ್? ಸ್ನೇಹಿತರೆ, ಇವತ್ತಿನ ತರಗತಿ ನಾವು ಒಂದು ಚಿಕ್ಕ ತರಗತಿಯಾಗಿರುತ್ತೆ. ಇದು ಏರ್ವೇಸ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಅದನ್ನ ಇವತ್ತು ಕವರ್ ಮಾಡ್ಬಿಡ್ತೀನಿ ಇದರಲ್ಲಿ. ಯಾಕೆಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಇದ್ರ ಮೇಲೆ ಒಂದು ಕ್ವಶನ್ ಬರಬಹುದು, ಅದಕ್ಕೋಸ್ಕರ ಏರ್ವೇಸ್ ಬಗ್ಗೆ ನಾನು ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಸೊ ವಾಯು ಸಾರಿಗೆ ಏನಾಗುತ್ತೆ, ನಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. KPSC ಸಿಲೆಬಸ್ ಅಲ್ಲಿ ಇದೆ ವಾಯು ಸಾರಿಗೆ ಆಯ್ತಾ, ಏರ್ವೇಸ್ ಅಂತ ಇದೆ. ಆ ಕಾರಣದಿಂದ ಈ ಟಾಪಿಕ್ ಕವರ್ ಆಗೋದ್ರೆ ನಮ್ದೆಲ್ಲ ಕವರ್ ಆಗೋಗುತ್ತೆ ಆಯ್ತಲ್ಲ. ಸೊ ಆಸ್ ರಿಸಲ್ಟ್ ಇವತ್ತಿನ ತರಗತಿ ಏರ್ವೇಸ್ ಬಗ್ಗೆ, ವಾಯು ಸಾರಿಗೆ. ಓಕೆ, ಸೊ ಇದು ಚಿಕ್ಕ ತರಗತಿ ಆಗಿರುತ್ತೆ. ನಮಗೆ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನ ಮುಖ್ಯವಾಗಿ ಹೇಳಿ ನಾನು ಇದನ್ನ ಮುಗಿಸ್ತೀನಿ. ಜಾಸ್ತಿ ದೊಡ್ಡ ಟಾಪಿಕ್ ಅಲ್ಲ ಆಯ್ತಾ. ಸೊ ಏರ್ವೇಸ್ ಏನಕ್ಕೆ ಇಂಪಾರ್ಟೆಂಟ್ ಇದೆ ಅಂತ ಒಂದು ಕ್ವಶನ್ ಇದ್ರ ಬಗ್ಗೆ ಕೇಳಬಹುದು. ಆ ಕಾರಣದಿಂದ ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ, ಮೇನ್ಸ್ ಅಲ್ಲಿ ಬರುತ್ತೆ. ಸೊ ಆ ಕಾರಣದಿಂದ ಕವರ್ ಮಾಡ್ತಾ ಇದ್ದೀನಿ. ವಿಮಾನಗಳನ್ನ ಫಸ್ಟ್ ಉಡಾವಣೆ ಮಾಡಿದ್ದು ಭಾರತದಲ್ಲಿ ಶಿವಕರ್ ಬಾಪೂಜಿ ತಲ್ಪಡೆ ಅಂತ. ಮುಂಬೈನ ಶಿವಕರ್ ಬಾಪೂಜಿ ತಲ್ಪಡೆ ಅವರು ಫಸ್ಟ್ ವಿಮಾನಗಳನ್ನ ಕಂಡಿದ್ರು ಅಂತ ಹೇಳಿ 1895 ನಲ್ಲಿ ನೀವು ನಾಮಕರಿಕೊಳ್ಬೇಕಾಗುತ್ತೆ ಆಯ್ತಾ. ಇದು ತುಂಬಾ ಇಂಪಾರ್ಟೆಂಟ್, ಗೊತ್ತಾಗ್ತದೆ ಎಲ್ಲರಿಗೂ. ಸೊ ಶಿವಕರ್ ಬಾಪೂಜಿ ತಲ್ಪಡೆ ಮುಂಬೈ ಅವರು ಒಂದು ಚಿಕ್ಕ ವಿಮಾನವನ್ನು ತಯಾರಿಸಿ ಅವರು ಮೇಲೆ ಕಾರಿಸಿದ್ರು. ಅದು 1500 ಫೀಟ್ ವರ್ಗೂ ಹೋಯ್ತು. 1500 ಫೀಟ್ ವರ್ಗೂ ಹೋಗಿದೆ. ಇವರು ವೇದಗಳ ಸಹಾಯ ಪಡೆದು ಈ ವಿಮಾನವನ್ನು ತಯಾರಿಸಿದ್ರಂತೆ. 1500 ಫೀಟ್ ಅಷ್ಟು ಮೇಲೆ ಹೋಗಿ ಆಮೇಲೆ ಸ್ವಲ್ಪ ಹೊತ್ತು ಹಾರಿ ಭೂಮಿಗೆ ಬಿತ್ತಂತೆ. ಸೊ ಅದಾದ್ಮೇಲೆ ಅವ್ರ ಹತ್ರ ಫಂಡ್ ಇಲ್ಲದೆ, ರಿಸರ್ಚ್ಗೆ ಫಂಡ್ ಇಲ್ಲದೆ, ಅದು ಅಲ್ಲೇ ಅವರ ಯೋಜನೆ ಮತ್ತು ಅವರ ಸಂಶೋಧನೆ ಅಲ್ಲೇ ಮುಗೀತು. ಅದಾದ್ಮೇಲೆ ನೋಡಿ 1895 ನಾಪ್ಕಿಟ್ಕೊಳ್ಳಿ. 1895 ಆದ್ಮೇಲಿಂದ ನೋಡಿ 1903 ನಲ್ಲಿ ಆರ್ವಿಲ್ ರೈಟ್ ಮತ್ತು ವಿಲ್ಬರ್ ರೈಟ್ ಅಂತ ಇಬ್ರು, ವಿಲ್ಬರ್ ರೈಟ್, ಆರ್ವಿಲ್ ರೈಟ್ ಅಂತ ಹೇಳಿ, ರೈಟ್ ಬ್ರದರ್ಸ್ ಅಂತ ಕರಿತೀವಿ ನಾವು ಇವ್ರನ್ನ. ದೇ ಆರ್ ಫೇಮಸ್ ಆಸ್ ರೈಟ್ ಬ್ರದರ್ಸ್. ಕೇಳಿದ್ರೆ ಎಲ್ಲರೂ ರೈಟ್ ಬ್ರದರ್ಸ್ ಅಂತ ಹೇಳಿ ಕರೀತಾರೆ. ಈ ಪದನ ಉಚ್ಚಾರಣೆ ಮಾಡ್ಬೇಕಾದ್ರೆ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಸ್ನೇಹಿತರೆ, ಇದನ್ನ ಉಚ್ಚಾರಣೆ ಮಾಡಂಗಿಲ್ಲ ನೀವು. ರೈಟ್ ಬ್ರದರ್ಸ್ ಅಂತ ಹೇಳಿ ಹೇಳ್ಬೇಕು. ಡಬ್ಲ್ಯೂ ಮತ್ತೆ ಆರ್ ಒಟ್ಟಿಗೆ ಬಂದಾಗ ಯಾವಾಗ್ಲೂ ನಾಪ್ಕಟ್ಕೊಳ್ಳಿ, ಡಬ್ಲ್ಯೂನ ಉಚ್ಚಾರಣೆ ಮಾಡಂಗಿಲ್ಲ. ಸೊ ರೈಟ್ ಬ್ರದರ್ಸ್, ಜಸ್ಟ್ ಲೈಕ್ ರಾಂಗ್ ಅಂತೀವಲ್ಲ ಆ ಥರ, ರೈಟ್ ಬ್ರದರ್ಸ್ ಆಯ್ತಾ ನಾಪ್ಕಟ್ಕೊಳ್ಳಿ. ಆರ್ವಿಲ್ ಮತ್ತು ವಿಲ್ಬರ್ ರೈಟ್ ಅನ್ನೋರು 1903 ನಲ್ಲಿ, ಇವಾಗ ಯೂಸ್ ಮಾಡ್ತಾ ಇದೀವಲ್ಲ, ಈಗ ಏನ್ ವಿಮಾನಗಳನ್ನ ಬಳಸ್ತಾ ಇದೀವಲ್ಲ, ಆ ವಿಮಾನಗಳನ್ನ ಕನ್ನಡದವ್ರು ಇವರೇ. ಓಕೆ, ವರ್ಲ್ಡ್ಸ್ ಫಸ್ಟ್ ಸಕ್ಸಸ್ಫುಲ್ ಏರ್ಪ್ಲೇನ್ ಬಿಲ್ಡ್ ಮಾಡಿದ್ ಇವರು, ಇದನ್ನ ನಾಪ್ಕಟ್ಕೊಳ್ಳಿ ಆಯ್ತಾ, 1903 ನಲ್ಲಿ. ಅದಾದ್ಮೇಲೆ ಭಾರತದಲ್ಲಿ ಯಾವಾಗ ಏವಿಯೇಷನ್ ಬಂತು ಅದನ್ನ ನೋಡೋಣ ಬೇಗ. ನೋಡಿ 1911 ನಲ್ಲಿ ಫೆಬ್ರವರಿ 18ಗೆ ಫಸ್ಟ್ ಫ್ಲೈಟ್ ಅಲಹಾಬಾದ್ ಮತ್ತು ನೈನಿ, ಇವಾಗೇನು ಪ್ರಯಾಗ್ರಾಜ್ ಅಂತ ಕರಿತೀವಿ, ಅಲ್ಲಿಂದ ನೈನಿಗೆ ಕಾಗದಗಳನ್ನ ಸಾಗಿಸಿದ್ರು. ಇಟ್ಸ್ ವಾಸ್ ಏರ್ ಮೇಲ್, ಫಸ್ಟ್ ವರ್ಲ್ಡ್ಸ್ ಫಸ್ಟ್ ಏರ್ ಮೇಲ್ ಆಗಿತ್ತು ಇದು. ವರ್ಲ್ಡ್ಸ್ ಫಸ್ಟ್ ಏರ್ ಮೇಲ್, ಇದನ್ನ ನಾಪ್ಕಟ್ಕೊಳ್ಳಿ. ವರ್ಲ್ಡ್ಸ್ ಫಸ್ಟ್ ಏರ್ ಮೇಲ್ ಸರ್ವಿಸ್ ಇದಾಗಿತ್ತು ಆಯ್ತಾ. ಪೈಲಟ್ ಹೆಸರು ಹೆನ್ರಿ ಪಿಕೆ ಅಂತ ಅವ್ರ ಹೆಸರು, ನಾಪ್ಕಟ್ಕೊಳ್ಳಿ. ಅದು ಫಸ್ಟ್. ಅದಾದ್ಮೇಲೆ 1912 ಅಲ್ಲಿ ಇಂಪೀರಿಯಲ್ ಏರ್ವೇಸ್ ಯುನೈಟೆಡ್ ಕಿಂಗ್ಡಮ್, ಇವಾಗ ಏನು ಬ್ರಿಟಿಷ್ ಏರ್ವೇಸ್ ಅಂತ ಕರಿತೀವಲ್ಲ ಅದರದ್ದು ಹಳೆ ಹೆಸರು. ಇಂಪೀರಿಯಲ್ ಏರ್ವೇಸ್ ಅವರು ಕರಾಚಿ ಡೆಲ್ಲಿ ಫ್ಲೈಟ್ ಶುರು ಮಾಡೋದು. ಸಾರಿ, ಲಂಡನ್ ಕರಾಚಿ ಫ್ಲೈಟ್ ಅಥವಾ ಲಂಡನ್ ಕರಾಚಿ, ಇಲ್ಲ ಒಂದು ನಿಮಿಷ, ಅದು ಮೆನ್ಷನ್ ಮಾಡಿಲ್ಲ, ನಾ ಬರೀತೀನಿ ನೋಡಿ, ಬರೀರಿ. ಲಂಡನ್ ಇಂದ ಕರಾಚಿಗೆ, ಡೆಲ್ಲಿಗೆ, ಲಂಡನ್ ಕರಾಚಿ ಡೆಲ್ಲಿ, ಇದು ಫಸ್ಟ್ ಪ್ಯಾಸೆಂಜರ್ ಪ್ಲೇನ್ ಬಂದಿದ್ದು ಭಾರತಕ್ಕೆ 1912 ಅಲ್ಲಿ. ನಾವು ಕಟ್ಕೊಳ್ಳಿ, 1912 ಅಲ್ಲಿ ಕೇಳ್ತಾರೆ ಲಂಡನ್ ಟು ಡೆಲ್ಲಿ ವಯಾ ಕರಾಚಿ, ಇದು ಫಸ್ಟ್ ಪ್ಯಾಸೆಂಜರ್ ಪ್ಲೇನ್. ನಾವು 1911 ನಲ್ಲಿ ದರ್ಬಾರ್ ಮೂವ್ ಆಗಿತ್ತು, ಕಲ್ಕಟ್ಟಾದಿಂದ ಡೆಲ್ಲಿಗೆ ಸ್ಥಳಾಂತರ ಆಗಿತ್ತು ಆಯ್ತಾ, ಅದು ಜ್ಞಾಪಕ ಇರಲಿ. ಅದಾದ್ಮೇಲೆ 1915 ನಲ್ಲಿ ಟಾಟಾ ಸನ್ಸ್ ಲಿಮಿಟೆಡ್ ಅವರು ಫಸ್ಟ್ ಇಂಡಿಯನ್ ಏರ್ಲೈನ್ ಶುರು ಮಾಡ್ತಾರೆ. ಟಾಟಾ ಸನ್ಸ್ ಲಿಮಿಟೆಡ್ ಸ್ಥಾಪನೆ ಆಯಿತು. ನಾವು ಕಟ್ಕೊಳ್ಳಿ ಎಲ್ಲರೂ, ಫಸ್ಟ್ ಇಂಡಿಯನ್ ಏರ್ಲೈನ್ ಶುರು ಮಾಡಿದರು ಜಮ್ಶೆಡ್ಜಿ ಟಾಟಾ ಅವರು ಟಾಟಾ ಸನ್ಸ್ ಲಿಮಿಟೆಡ್ ಸ್ಥಾಪನೆ ಮಾಡ್ತಾರೆ. ಸೊ ದಟ್ ಇಸ್ ಜಮ್ಶೆಡ್ಜಿ ಟಾಟಾ ಅವ್ರನ್ನೇ ನಾವು ಈಸ್ ಅ ಫಾದರ್ ಆಫ್ ಇಂಡಿಯನ್ ಏವಿಯೇಷನ್ ಅಂತ ಕರಿತೀವಿ.
ಭಾರತದ ವಾಯು ಸಾರಿಗೆ ಪಿತಾಮಹ ಅಂತ ಯಾರನ್ನ ಕರಿತೀವಿ? JRD ಟಾಟಾ. JRD ಟಾಟಾ, ಪ್ಲೀಸ್ ನಾವು ಕಟ್ಕೊಳ್ಳಿ ಇದನ್ನ. ಟಾಟಾ ಏರ್ಲೈನ್ಸ್ ನಾವು ಕಟ್ಕೊಳ್ಳಿ ಆಯ್ತಾ. ಇದಿಷ್ಟು ನಾವು ಕಟ್ಕೊಳ್ಬೇಕು, ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ 1924ನಲ್ಲಿ ಏರ್ಪೋರ್ಟ್ಗಳನ್ನ ನಿರ್ಮಾಣ ಆಗಕ್ಕೆ ಶುರುವಾಯಿತು. ಕಲ್ಕಟ್ಟಾದಲ್ಲಿ ಡಮ್ ಡಮ್ ಅಂತ ಒಂದು ಜಾಗದಲ್ಲಿ, ಅಲಹಾಬಾದ್ನಲ್ಲಿ ಬಮ್ರೂಲಿ, ಬಾಂಬೆನಲ್ಲಿ ಗಿಲ್ಬರ್ಟ್ ಹಿಲ್, ಇಲ್ಲಿ ಏರ್ಪೋರ್ಟ್ಗಳು, ವಿಮಾನ ನಿಲ್ದಾಣಗಳನ್ನ ಸ್ಥಾಪನೆ ಮಾಡೋದು ಆಯ್ತಾ. ಆಮೇಲೆ 1927ನಲ್ಲಿ ಏರೋ ಕ್ಲಬ್ ಸ್ಥಾಪನೆ ಆಯಿತು. ಭಾರತದಲ್ಲಿ ಏರೋ ಕ್ಲಬ್ ಸ್ಥಾಪನೆ ಆಯಿತು ಆಯ್ತಾ. ಸೊ ಜಮ್ಶೆಡ್ಡಿ ಟಾಟಾ ಅವ್ರನ್ನ ನಾವು ಕಟ್ಕೊಳ್ಳಿ. ನೆಕ್ಸ್ಟ್ 1932ನಲ್ಲಿ ಟಾಟಾ ಸನ್ಸ್ ಲಿಮಿಟೆಡ್ ಅವರು ಟಾಟಾ ಏರ್ಲೈನ್ಸ್ ಶುರು ಮಾಡಿಬಿಡ್ತಾರೆ. ಟಾಟಾ ಏರ್ಲೈನ್ಸ್ 1932ನಲ್ಲಿ. ಸೊ ಟಾಟಾ ಏರ್ಲೈನ್ಸ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಏರ್ ಮೇಲ್ ಅಂದ್ರೆ ಕಾಗದಗಳು, ಕೊರಿಯರ್ಗಳನ್ನ ಸಾಗಿಸಕ್ಕೆ ಶುರು ಮಾಡಿದ್ರು. ಎಲ್ಲಿಂದ ಎಲ್ಲಿಗೆ? ಕರಾಚಿ ಟು ಮಡ್ರಾಸ್. ಕರಾಚಿ ಟು ಮಡ್ರಾಸ್. ಕರಾಚಿಯಲ್ಲಿದೆ ಇವಾಗ ಪ್ರೆಸೆಂಟ್ ಡೇ ಪಾಕಿಸ್ತಾನ್, ಮೊದಲು ಭಾರತ, ಹೌದಾ? ಕರಾಚಿ ಇಂದ ಮಡ್ರಾಸ್ಗೆ ವಯಾ ಅಹಮದಾಬಾದ್, ಬಾಂಬೆ, ಬೆಳ್ಳಾರಿ. ನೋಡಿ ಬೆಳ್ಳಾರಿ, ಕರ್ನಾಟಕದಲ್ಲಿ ಫಸ್ಟ್ ವಿಮಾನ ಬಂದಿದ್ದು ಬೆಳ್ಳಾರಿಗೆ. ಎಷ್ಟು ಜನ ಕರ್ತಾ ಇತ್ತು? ಫಸ್ಟ್ ವಿಮಾನ ನಿಲ್ದಾಣ ಬಂದಿದ್ದು ಬೆಳ್ಳಾರಿನಲ್ಲಿ. 1932ನಲ್ಲಿ ಫಸ್ಟ್ ಬೆಳ್ಳಾರಿನಲ್ಲಿ ಫಸ್ಟ್ ಲ್ಯಾಂಡ್ ಆಯ್ತು ಪ್ಲೇನ್, ಫಸ್ಟ್ ವಿಮಾನ ನಿಲ್ದಾಣ. ಇದು ಕೇಳ್ತಾರೆ ಆಯ್ತಾ, ನಾವು ಕಟ್ಕೊಳ್ಳಿ. 1932 ಆಯ್ತಾ, ಇದೆಲ್ಲ ಇದು ಬೇಕಾದ್ರೆ. 1940 ನೋಡಿ, 1940 HAL ಸ್ಥಾಪನೆ ಆಯಿತು. HAL ಮೈಸೂರು ಸರ್ಕಾರ ಮತ್ತು ವಾಲ್ಚಂದ್ ಹೀರಾಚಂದ್ ಅಂತ ಹೇಳಿ ಅವರು ಮತ್ತು ಮೈಸೂರು ಸರ್ಕಾರ ಎರಡೂ ಸೇರಿ ಬೆಂಗಳೂರಿನಲ್ಲಿ HAL ಸ್ಥಾಪನೆ ಆಯಿತು. ನೋಡಿ ಇವರೇ ವಾಲ್ಚಂದ್ ಹೀರಾಚಂದ್. HAL ಸ್ಥಾಪನೆ ಆಗಿದ್ದು ಇವರಿಂದಾನೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೇಳಿದ್ರಲ್ವೆಲ್ಲರೂ, ನೆನಪಿಟ್ಕೊಳ್ಳಿ. 1940 ಸ್ಥಾಪನೆ ಆಯಿತು. ಸೊ ಅದಾದ್ಮೇಲಿಂದ ನೋಡಿ ಡೆಕ್ಕನ್ ಏರ್ವೇಸ್ ಸ್ಥಾಪನೆ ಆಯಿತು 1945ನಲ್ಲಿ. ನಿಜಾಮ್ ಮತ್ತು ಟಾಟಾದವರು ಸೇರಿ ಹೈದರಾಬಾದಿಂದ ಆಪರೇಟ್ ಮಾಡಕ್ಕೆ ಶುರು ಮಾಡೋದು 1945ನಲ್ಲಿ ಆಯ್ತಾ. ಅದಾದ್ಮೇಲಿಂದ ನೋಡಿ 1946ಅಲ್ಲಿ ಏರ್ ಇಂಡಿಯಾ ಸ್ಥಾಪನೆ ಆಯಿತು. ಟಾಟಾದವರು ಹೆಸರು ಚೇಂಜ್ ಮಾಡಿದ್ರು. ಟಾಟಾ ಏರ್ಲೈನ್ಸ್ ಏನಂತ ಕರೆದ್ರು? ಏರ್ ಇಂಡಿಯಾ. ಗೊತ್ತಿರಬೇಕಿದು, ಈಗ ಕೇಳ್ತಾರೆ, ಈಗ ಬೇಕಾಗತ್ತಿದು. ಏರ್ ಇಂಡಿಯಾ ಆಯ್ತು, ಟಾಟಾ ಏರ್ಲೈನ್ಸ್ ಹಳೆ ಹೆಸರು, ಹೊಸ ಹೆಸರು ಏರ್ ಇಂಡಿಯಾ ಆಯ್ತಾ. ನಾವು ಕರ್ಕೊಳ್ಳಿ ಸ್ನೇಹಿತರೆ, ಇದು ತುಂಬಾ 1953ನಲ್ಲಿ ಇಂಡಿಯನ್ ಗವರ್ಮೆಂಟ್ ಪಾಸ್ಟ್ ಏರ್ ಕಾರ್ಪೊರೇಷನ್ ಆಕ್ಟ್ 1953ನಲ್ಲಿ. ಅವಾಗ ಏನಾಯ್ತು? ಎಲ್ಲ ಏರ್ ನ್ಯಾಷನಲೈಸೇಷನ್ ಆಯ್ತು. ಅಂದ್ರೆ ಎಲ್ಲಾ ಕಂಪ್ನಿಗಳನ್ನ ಗವರ್ಮೆಂಟ್ ಖರೀದಿ ಮಾಡ್ತು. ಆಲ್ ದಿ ಏರ್ ಇಂಡಸ್ಟ್ರಿ ಇನ್ ಇಂಡಿಯಾ ಬಿಕೇಮ್ ನ್ಯಾಷನಲೈಸ್ಡ್ ಥ್ರೂ ಏರ್ ಕಾರ್ಪೊರೇಷನ್ಸ್ ಆಕ್ಟ್ 1953 ಆಯ್ತಾ. ಸೊ ಅದಾದ್ಮೇಲಿಂದ ಎಷ್ಟೊಂದು ಏರ್ಲೈನ್ಸ್ ಇತ್ತಲ್ಲ ಭಾರತದಲ್ಲಿ, ಅದೆಲ್ಲ ಮರ್ಜ್ ಮಾಡಿ ಭಾರತ ಸರ್ಕಾರನೇ ಅದನ್ನ ನಡ್ಸಕ್ ಶುರು ಮಾಡಿದ್ರು, ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅಂತ. ನಾವು ಕಟ್ಕೊಳ್ಳಿ ಆಯ್ತಾ. ಇಂಡಿಯನ್ ಏರ್ಲೈನ್ಸ್ ದೇಶದೊಳಗೆ, ಏರ್ ಇಂಡಿಯಾ ಅಂತಾರಾಷ್ಟ್ರೀಯ, ಬೇರೆ ಬೇರೆ ದೇಶಗಳಿಗೆ ಆಯ್ತಾ. ಇಷ್ಟು ನಾವು ಕಟ್ಕೊಟ್ರೆ ಸಾಕು ಇವೆರಡು ಆಯ್ತಾ. ನೆಕ್ಸ್ಟ್ ನೋಡಿ, ಈಗ 2021ರಲ್ಲಿ ಟಾಟಾದವರು ಏರ್ ಇಂಡಿಯಾನ ವಾಪಸ್ ಖರೀದಿ ಮಾಡ್ತಾರೆ. ಇದು ಗೊತ್ತಿರಬೇಕಿದು. ಸೊ ಏರ್ ಇಂಡಿಯಾ ಇವಾಗ ಮೊದಲು ಯಾರ ಹತ್ರ ಇತ್ತು? ಟಾಟಾ ಏರ್ಲೈನ್ಸ್ ಆಗಿತ್ತು. ಈಗ ವಾಪಸ್ ಟಾಟಾದವರು ಅದನ್ನ ಖರೀದಿ ಮಾಡಿದ್ರು. ಎಸ್ಪೆಷಲಿ 1991 ಆದ್ಮೇಲಿಂದ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದ್ಮೇಲಿಂದ ನ್ಯಾಷನಲೈಸೇಷನ್ ಆಗಿತ್ತಲ್ಲ ವಿಮಾನಗಳು 1953ನಲ್ಲಿ, ಅದನ್ನ ತೆಗೆದಾಕಿದ್ರು. ಸೊ 1991 ಆದ್ಮೇಲಿಂದ ಏನಾಯ್ತು? ಮತ್ತೆ ಎಲ್ಲ ಪ್ರೈವೇಟ್ ವಿಮಾನ ಸಾರಿಗೆಗಳು ಶುರುವಾಯಿತು ಭಾರತದಲ್ಲಿ. ಪ್ರೈವೇಟ್ ಕಂಪ್ನೀಸ್ ವರ್ ಅಲೌಡ್ ಟು ಆಪರೇಟ್. ಪ್ರೈವೇಟ್ ಏರ್ಲೈನ್ಸ್ ನ ಇಂಡಿಯಾದಲ್ಲಿ ಆಪರೇಟ್ ಮಾಡಕ್ ಬಿಟ್ಟಿದೆ ಯಾವಾಗ? 1991 LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆದ್ಮೇಲಿಂದ ಆಯ್ತಾ. ನಾವು ಕಟ್ಕೊಳ್ಳಿ ಆಯ್ತಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಅದಾದ್ಮೇಲಿಂದ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಬಂದವು ಭಾರತದಲ್ಲಿ. ಇತ್ತೀಚೆಗೆ 2021ರಲ್ಲಿ ಟಾಟಾ ಸನ್ಸ್ ನ ಅವರು ಏರ್ ಇಂಡಿಯಾನ ವಾಪಸ್ ಖರೀದಿ ಮಾಡಿದ್ದಾರೆ. ಸೊ ಈಗ ವಾಪಸ್ ಏರ್ ಇಂಡಿಯಾ ಯಾರಿಗೂ ಹೋಗುತ್ತೆ? ಟಾಟಾ ಏರ್ಲೈನ್ಸ್ ಆಗುತ್ತೆ. ಸೊ ಅದೇ ಹೆಸರಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಏರ್ ಇಂಡಿಯಾ ಅಂತೇಳಿ ಆಪರೇಟ್ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ವಿಸ್ತಾರ ಜೊತೆ ಮರ್ಜ್ ಆಯ್ತು, ಟಾಟಾ ಮರ್ಜ್ ವಿತ್ ವಿಸ್ತಾರ. ಸೊ ಆಸ್ ಆಫ್ ನೌ ಇಂಡಿಯಾದ ಲಾರ್ಜೆಸ್ಟ್ ಏರ್ಲೈನ್ ಕ್ಯಾರಿಯರ್ ಯಾರು? ಏರ್ ಇಂಡಿಯಾ ಆಯ್ತಾ. ವಿಸ್ತಾರ, ಏರ್ ಏಷ್ಯಾ ಎಲ್ಲ ಮರ್ಜ್ ಆಗಿದೆ ಈಗ. ನಾವು ಕಟ್ಕೊಳ್ಳಿ, ಇಷ್ಟು ಗೊತ್ತಿರ್ಬೇಕು ಸಾಕು ಇದು, ಯಾಕೆಂದ್ರೆ ಟಾಟಾದವರು ಖರೀದಿ ಮಾಡಿದ್ರು ಅಂತ ಆಯ್ತಾ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಎಲ್ಲ ಏರ್ಪೋರ್ಟ್ಸ್ ಇದೆ ನೋಡಿ, ಎಷ್ಟು ಕಡೆ ಇದೆ ನೋಡಿ ಏರ್ಪೋರ್ಟ್ಸ್. ಒಟ್ಟಾರೆ ನಮಗೆ 32 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ, 32 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ ಆಯ್ತಾ. 100 ಡೊಮೆಸ್ಟಿಕ್ ಇದೆ, 32 ಇಂಟರ್ನ್ಯಾಷನಲ್, 100 ಡೊಮೆಸ್ಟಿಕ್ ಆಸ್ ಆಫ್ ನೌ ಆಯ್ತಾ. ಸೊ ಏರ್ಲೈನ್ ಇಂಡಸ್ಟ್ರಿ ಇನ್ ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್. ಇವಾಗ ಆಸ್ ಆಫ್ ನೌ ಥರ್ಡ್ ಇದೆ ಏರ್ಲೈನ್ ಇಂಡಸ್ಟ್ರಿ ವರ್ಲ್ಡ್ ಅಲ್ಲೇ. ಭಾರತದ್ದು 3ನೇ ಸ್ಥಾನದಲ್ಲಿದೆ ಆಯ್ತಾ. ನೆನಪಿಟ್ಕೊಳ್ಳಿ, ಚೈನಾ, US, ಇಂಡಿಯಾ. ಅತಿ ಹೆಚ್ಚು ಪ್ರಯಾಣಿಕರು
US ಮತ್ತು ಚೈನಾದಲ್ಲಿದ್ದಾರೆ, ಅದು ಬಿಟ್ಟರೆ ಭಾರತದಲ್ಲಿ. ಸೊ 32 ಅಂತಾರಾಷ್ಟ್ರೀಯ ವಿಮಾನ ಅಡ್ಡೆಗಳು ಅಥವಾ ವಿಮಾನ ನಿಲ್ದಾಣಗಳು. ಅದೆಲ್ಲದರೂ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಯಾವ್ಯಾವ ಏರ್ಪೋರ್ಟ್ಗೆ ಏನು ಹೆಸರು ಗೊತ್ತಾಗುತ್ತೆ ಎಲ್ಲರಿಗೂ? ನೋಡಿ, ಬೆಂಗಳೂರು ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಚೆನ್ನೈ ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕರೆಕ್ಟಾ? ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡೆಲ್ಲಿ ಇಂದಿರಾ ಗಾಂಧಿ, ಆಯ್ತಾ? ನಾರ್ತ್ ಗೋವಾ ನೋಡಿ ಮನೋಹರ್ ಪಾಲೇಕರ್ ಅವರ ಹೆಸರು. ಸೌತ್ ಗೋವಾ ಡಾಬೋಲಿಮ್. ಗುವಾಹಟಿ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ. ಹೈದರಾಬಾದ್ ರಾಜೀವ್ ಗಾಂಧಿ. ಕರೆಕ್ಟಾ? ನೋಡಿಕೊಳ್ಳಿ ಅದನ್ನೇ ಹೆಂಗೆ ಯಾವ್ದಿದೆ ನೋಡಿ ಎಲ್ಲರೂ. ಅಯೋಧ್ಯೆ ಏರ್ಪೋರ್ಟ್ ಕೇಳ್ಬೋದು, ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಯೋಧ್ಯೆ ನ್ಯೂಸ್ ಅಲ್ಲಿ ಇರೋದ್ರಿಂದ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇಳ್ಬೋದು, ಆಯ್ತಾ? ಹಂಗೆ ಇಲ್ಲಿ ನೋಡಿ, ಮುಂಬೈ ಛತ್ರಪತಿ ಶಿವಾಜಿ. ನಾಗ್ಪುರ್ ಕೇಳ್ತಾರೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ನಾಗ್ಪುರ್ ಏರ್ಪೋರ್ಟ್ ಏನಾಗುತ್ತೆ, ದೇಶದ ಮಧ್ಯದಲ್ಲಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ದೇಶದ ಮಧ್ಯ ಭಾಗದಲ್ಲಿ ಬರೋ ಏರ್ಪೋರ್ಟ್ ಇದು ನಾಗ್ಪುರ್ ಏರ್ಪೋರ್ಟ್. ಇಲ್ಲಿ ಸೊ ಇದೊಂದು ರೀತಿ ಹಬ್. ಇದು ಎಲ್ಲ ಕಡೆಯಿಂದನೂ 0 ಮೈಲ್ ಸ್ಟೋನ್ ಅಂತ ಹೇಳ್ತಾ ಇದ್ನಲ್ಲ ನಾನು, ರಸ್ತೆಗಳು ಮಾಡ್ಬೇಕಾದ್ರೆ. ಅದೇ ತರ ಎಲ್ಲ ವಿಮಾನಗಳಿಗೂ ಅಷ್ಟೇ ಇದು ಮಧ್ಯಭಾಗ. ಸೊ ಎಲ್ಲಾ ಕಡೆಯಿಂದನೂ ಗೂಡ್ಸ್ ಇಲ್ಲಿ ಬರುತ್ತೆ, ಆಮೇಲೆ ಎಲ್ಲಿಂದ ಎಕ್ಸ್ಚೇಂಜ್ ಆಗುತ್ತೆ, ಗೊತ್ತಾಯ್ತಲ್ಲ? ಸೊ ಒಂದು ರೀತಿ ಟ್ರಾನ್ಸ್ಪೋರ್ಟ್ ಹಬ್ ನಾಗ್ಪುರ್. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾಗ್ಪುರ್. ನಾವು ಕೇಳ್ಕೊಳ್ಳಿ ಎಲ್ಲರೂ. ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಎಲ್ಲಿದ್ದಾವೆ? ನಾಗ್ಪುರ್ನಲ್ಲಿ ಇರ್ತವೆ. ಇವಾಗ OLX ಅಂತೆ, ಅಮೆಝಾನ್ ಅಂತೆ, ಮಿಂತ್ರಾ ಅಂತೆ, ಈ ತರ ಎಲ್ಲ ಕಂಪ್ನಿಗಳು ಅಲ್ಲಿ ಇಟ್ಕೊಂಡಿರ್ತಾರೆ. ಯಾರೇ ಏನೇ ಆರ್ಡರ್ ಮಾಡಿದ್ರು ಅಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ, ಆಯ್ತಾ? ಸೊ ಆ ರೀತಿ ನಾವು ಕಟ್ಕೊಳ್ಳಿ ಎಲ್ಲರೂ. ಈ ರೀತಿ ಎಲ್ಲ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ಗಳ ಹೆಸರು ಕೊಟ್ಟಿದ್ದೀನಿ, ನೀವು ಒಂದ್ಸತಿ ನೋಡ್ಕೊಳ್ಳಿ. ಕಲ್ಕಟ್ಟ ಏರ್ಪೋರ್ಟ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇದನ್ನ ಲಿಸ್ಟ್ ನ ಓದ್ತಾ ಹೋದ್ರೆ ಸಖತ್ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಅದನ್ನ, ಆಯ್ತಾ? ಸೊ ಪ್ಲೀಸ್ ಇದನ್ನ ನೋಡಿ. ವಾರಣಾಸಿ ಏರ್ಪೋರ್ಟ್ ಕೇಳ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಕರೀತಾರೆ. ಅದು ಹೊಸ ಹೆಸರಿಟ್ಟಿದ್ದಾರೆ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರಿಟ್ಟಿದ್ದಾರೆ ವಾರಣಾಸಿಗೆ. ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತಿದ್ದು, ಆಯ್ತಾ? ಸೊ ಕೇರಳದಲ್ಲಿ 4 ಏರ್ಪೋರ್ಟ್ ಇದೆ, ಅದನ್ನ ಕಟ್ಕೊಳ್ಳಿ. ಹೈಯೆಸ್ಟ್ ಏರ್ಪೋರ್ಟ್ ಇರೋದು ಕೇರಳ, ಆಯ್ತಾ? ಸೊ ಕಣ್ಣೂರು, ಕೊಚ್ಚಿ, ಕ್ಯಾಲಿಕಟ್ ಮತ್ತು ತಿರುವನಂತಪುರಂ, ಇಷ್ಟು ಕಡೆನೂ ಏರ್ಪೋರ್ಟ್ ಇದೆ, 4. ಓಕೆ. ಕರ್ನಾಟಕದಲ್ಲಿ ನೋಡಿ ಎಲ್ಲರೂ, ಬೆಂಗಳೂರು ಮತ್ತು ಮಂಗಳೂರು. ಮಂಗಳೂರು ಇಸ್ ಲೈಕ್ ಕೈಂಡ್ ಆಫ್ ಟೆಂಪ್ರವರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಓನ್ಲಿ ಫಾರ್ ಫ್ಯೂ ಏರ್ಲೈನ್ಸ್. ಕೆಲವು ವಿಮಾನಗಳು ಮಾತ್ರ ಇಲ್ಲಿ ಲ್ಯಾಂಡ್ ಆಗ್ತವೆ, ಆದ್ರೂ ಅದನ್ನೇ ಅಂತಾರಾಷ್ಟ್ರೀಯ ವಿಮಾನ ಅಂತ ಹೇಳಿ ನಿಲ್ದಾಣ ಅಂತ ಕರೀತಾರೆ, ಬೆಂಗಳೂರು ಮಂಗಳೂರು. ಅದ್ ಬಿಟ್ರೆ ನಮ್ಮಲ್ಲಿ ಬೆಳಗಾಂ ಇದೆ, ಹುಬ್ಳಿ ಧಾರವಾಡ ಇದೆ, ಕಲಬುರಗಿ, ಬೀದರ್, ಬಳ್ಳಾರಿ, ಮೈಸೂರು, ಶಿವಮೊಗ್ಗ, ಇದಿಷ್ಟು ನಾವು ಕಟ್ಕೊಳ್ಳಿ. ಶಿವಮೊಗ್ಗ ಏರ್ಪೋರ್ಟ್ನ ಕುವೆಂಪು ಏರ್ಪೋರ್ಟ್ ಅಂತ ಕರೀತಾರೆ, ಬಳ್ಳಾರಿ ಜಿಂದಾಲ್ ವಿಜಯನಗರ ಅಂತ ಕರೀತಾರೆ. ಇನ್ನು ಬಾಕಿ ಹೆಸರುಗಳೆಲ್ಲ ಸುಲಭ ಇದೆ ನಾವು ಕಟ್ಕೊಳ್ಳೋದು, ಆಯ್ತಾ? ಕರ್ನಾಟಕದಲ್ಲಿರೋ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ಗಳು ಇವೆಲ್ಲ. ಮಿಲಿಟರಿ ಏರ್ಪೋರ್ಟ್ಸ್ಗಳು ನೋಡಿ, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೆ, ಜಕ್ಕೂರ್ ಏರೋಡ್ರೋಮ್ ಇದೆ, ಯಲಹಂಕ ಇದೆ, ಸಾಂಬ್ರಾ ಏರ್ಫೋರ್ಸ್ ಸ್ಟೇಷನ್ ಇದೆ ಇಲ್ಲಿ ಬೆಳಗಾಂನಲ್ಲಿ, ಕೇಳ್ಬೋದು ಇದನ್ನ. ಸಾಂಬ್ರಾ ಏರ್ಫೋರ್ಸ್ ಸ್ಟೇಷನ್ ಎಲ್ಲಿದೆ ಅಂತ. ಹಂಗೆ ಕೋಲಾರಲ್ಲಿ ಕೋಲಾರ್ ಏರ್ಫೋರ್ಸ್ ಸ್ಟೇಷನ್ ಅಂತ ಮಾಡಿದ್ದಾರೆ ಈಗ, ಇಂಡಿಯನ್ ಏರ್ಫೋರ್ಸ್ ಅವ್ರದ್ದು. ಹಂಗೆ ಬೀದರ್ ಏರ್ಫೋರ್ಸ್ ಸ್ಟೇಷನ್ ಗೊತ್ತಿದೆ ಎಲ್ಲರಿಗೂ, ಬೀದರಲ್ಲಿ ಏರ್ಫೋರ್ಸ್ ಸ್ಟೇಷನ್ ಇದೆ. ಕೋಲಾರ್ ಮತ್ತು ಬೀದರ್ ಏನಿದೆಯಲ್ಲ, ಭಾರತದ ಮಧ್ಯಭಾಗದಲ್ಲಿದೆ. ಈ ಕಡೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಎರಡು ಕಡೆಗೂ ವಿಮಾನ ಹಾರಾಟ ಸಂಚಾರ ಸುಲಭ ಆಗುತ್ತೆ, ಗೊತ್ತಾಗ್ತಿದೆ ಎಲ್ಲರಿಗೂ. ಕೋಲಾರ ಮತ್ತು ಬೀದರ್ ಎರಡೂ ತಗೊಂಡ್ರೆ ನೀವು, ಕರ್ನಾಟಕ ಭಾಗಗಳು ದೇಶದ ಮಧ್ಯಭಾಗದಲ್ಲಿದೆ. ಅರಬ್ಬಿ ಸಮುದ್ರಕ್ಕೂ ಮತ್ತು ಬೇ ಆಫ್ ಬೆಂಗಾಲ್ಗೂ ಸಮ ಅಂತರ ಇದೆ. ಆ ಕಾರಣದಿಂದ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು ದಕ್ಷಿಣ ಭಾರತದಲ್ಲಿ, ಈ ಕಡೆ ಇಂಡಿಯನ್ ಓಷನ್ ಕಡೆಗೆ, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ 3 ಕಡೆಗೂ ನಾವು ರೆಸ್ಪಾಂಡ್ ಮಾಡಬಹುದು, ಗೊತ್ತಾಯ್ತಲ್ಲ? ಅದಕ್ಕೆ ಇಲ್ಲಿ ಬೀದರ್ ಏರ್ಫೋರ್ಸ್ ಸ್ಟೇಷನ್ ಮತ್ತು ಕೋಲಾರ್ ಏರ್ಫೋರ್ಸ್ ಸ್ಟೇಷನ್ ತುಂಬಾ ಮುಖ್ಯ, ಆಯ್ತಾ? ನಾವು ಕಟ್ಕೊಳ್ಳಿ. ಚಿತ್ರದುರ್ಗ, ಇದನ್ನ ನಾವು ಕಟ್ಕೊಳ್ಳಿ. ಇದನ್ನ ಕೇಳ್ತಾರೆ, ಈ ವರ್ಷದ ಕ್ವಶನ್ ಇದು, ನಾನು ಹೇಳ್ಬಿಟ್ಟಿದ್ದೀನಿ ಈಗಲೇ, ವೆರಿ ಇಂಪಾರ್ಟೆಂಟ್ ಅಂತ. ಚಿತ್ರದುರ್ಗ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಅಂತ, ವಿಮಾನಗಳನ್ನ ಮತ್ತು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇರುತ್ತಲ್ಲ, ಡ್ರೋನ್ಗಳನ್ನ ಟೆಸ್ಟ್ ಮಾಡೋ ಜಾಗ ಇದು, ಚಿತ್ರದುರ್ಗದಲ್ಲಿದೆ. ಇದು ಒಂದು 4000 ಎಕರೆ ಚಳ್ಕೆರೆ ಚಿತ್ರದುರ್ಗ ನಲ್ಲಿ ತಗೊಂಡಿದ್ದಾರೆ DRDOದವರು. ಇದನ್ನ ಸ್ಥಾಪನೆ ಮಾಡಿರೋದು ಯಾರು? DRDO. ನಾವು ಕಟ್ಕೊಳ್ಳಿ, ಒಂದು 4000 ಎಕರೆ ಇದೆ ಇಲ್ಲಿ ಚಳ್ಕೆರೆ. ಹೌದು ನಂದಿನಿ ಅವರೇ, ಆಯ್ತಾ? DRDO ಅವರು ಚಿತ್ರದುರ್ಗ ಏರೋನಾಟಿಕಲ್ ಟೆಸ್ಟ್ ರೇಂಜ್ DRDO ಸ್ಥಾಪನೆ ಮಾಡಿರೋದು. ಇದನ್ನ ಇವಾಗ ಇಸ್ರೋದವರು ಬಳಸ್ತಾ ಇದ್ದಾರೆ, ಇದನ್ನ ಗೊತ್ತಾನೆ ಎಲ್ಲರಿಗೂ.
ಕರ್ನಾಟಕ ಏರ್ಪೋರ್ಟ್ಗಳೆಲ್ಲ ನೋಡಿ ಈ ತರ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ ಮ್ಯಾಪಲ್ಲಿ. ಮ್ಯಾಪ್ ಕೊಟ್ಟಿದ್ದೀನಿ ನೋಡಿ, ಮ್ಯಾಪ್ಗಳು ಹಾಕಿದ್ದೀನಿ. ವಿಮಾನ ನಿಲ್ದಾಣಗಳು ಇವಾಗ ಯುಪಿ ಬಂದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಯುಪಿ ಇವಾಗ ಫಸ್ಟ್ ಬಂದಿದೆ. ಮೊದಲು ಕೇರಳ ಇತ್ತು. ಬಟ್ ಯುಪಿನಲ್ಲಿ ಏನಾಗಿದೆ ಅಂದ್ರೆ ಏರ್ಪೋರ್ಟ್ಗಳು ಮಾಡಿದ್ದಾರೆ, ಆದ್ರೆ ಯಾರು ಹೋಗ್ತಾ ಇಲ್ಲ, ಆಪರೇಟ್ ಆಗ್ತಾ ಇಲ್ಲ. ಇವಾಗ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ, ಆದ್ರೆ ಜಾಸ್ತಿ ಟ್ರಾಫಿಕ್ ಹ್ಯಾಂಡಲ್ ಮಾಡ್ತಾ ಇರೋದೆಲ್ಲ ಕೇರಳ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಜಾಸ್ತಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ನ ಆಪರೇಟ್ ಮಾಡ್ತಾ ಇರೋದು ಕೇರಳದ 4 ಏರ್ಪೋರ್ಟ್ಗಳು. ಯುಪಿನಲ್ಲಿ ಎಲ್ಲ ಏರ್ಪೋರ್ಟ್ಗಳನ್ನ ಶುರು ಮಾಡಿದರೆ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳು ಅಷ್ಟು ಡಿಮ್ಯಾಂಡ್ ಇಲ್ಲ. ಸೊ ಚಿತ್ರದುರ್ಗದ ಏನು ಏರ್ಫೋರ್ಸ್ ಸ್ಟೇಷನ್ ಇದೆ, ಇದನ್ನ ಗ್ಯಾರಂಟಿ ಕೇಳ್ತಾರೆ. ಏರೋನಾಟಿಕಲ್ ಟೆಸ್ಟ್ ರೇಂಜ್ ಚಿತ್ರದುರ್ಗ, ಇದನ್ನ ಸ್ಥಾಪನೆ ಮಾಡಿದ್ದು DRDOದವರು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು. ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಮತ್ತು ವಿಮಾನಗಳನ್ನ ಟೆಸ್ಟ್ ಮಾಡೋದಕ್ಕೆ. ಇತ್ತೀಚೆಗೆ ಇಸ್ರೋ ನೋಡಿ, ಇಸ್ರೋ ರಿಯೂಸಬಲ್ ಲಾಂಚ್ ವೆಹಿಕಲ್ ಕೂಡ ಇಲ್ಲಿ ನಮ್ಮ ಮ್ಯಾನ್ಡ್ ಮಿಷನ್ ಏನಿದೆ ಅದನ್ನು ಕೂಡ ಟೆಸ್ಟ್ ಮಾಡಿದ್ರು ಚಿತ್ರದುರ್ಗದಲ್ಲಿ. ಎಷ್ಟು ಜನ ಗೊತ್ತಿದ್ದು? ಪುಷ್ಪಕ್ ಅಂತ ಕರಿತೀವಿ. ಎಸ್, ವೆರಿ ಗುಡ್. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ಈ ರೀತಿ ಎಕ್ಸಾಂಪಲ್ ಕೇಳ್ಬೋದು. ಚಿತ್ರದುರ್ಗ ನ್ಯೂಸ್ ಅಲ್ಲಿ ಇದೆ, ಕ್ಲಿಯರ್ ಎಲ್ಲರಿಗೂ? ನೋಡಿ, ಹಂಗೆ ಪವನ್ ಹನ್ಸ್ ಲಿಮಿಟೆಡ್ ಅಂತ, ಪವನ್ ಹನ್ಸ್ ಲಿಮಿಟೆಡ್ ಅಂತೇಳಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ನಮ್ಮ ಸಚಿವಾಲಯ ಏನಿದೆ ಸಿವಿಲ್ ಏವಿಯೇಷನ್, ಅವ್ರ ಕಂಟ್ರೋಲ್ ಬರುತ್ತೆ. 47 ಹೆಲಿಕಾಪ್ಟರ್ಗಳಿದೆ ಇವ್ರ ಹತ್ರ. 1985 ನಲ್ಲಿ ಸ್ಥಾಪನೆ ಆಯಿತು, ನೋಯ್ಡಾದಲ್ಲಿ ಇದೆ ಇದರ ಕಾರ್ಯಾಲಯ. ಆಯ್ತಾ? ಇವರು ದೇಶದಾದ್ಯಂತ ಎಲ್ಲ ಕಡೆ ಹೆಲಿಕಾಪ್ಟರ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ನಾರ್ತ್ ಈಸ್ಟ್ ಅಲ್ಲಿ ಮೇನ್ ಆಗಿ ಜಗತ್ತಿನ ಅತಿ ದೊಡ್ಡ ಹೆಲಿಕಾಪ್ಟರ್ ಸೇವೆ ಅಂತ ಹೇಳಿ ಕರೀತಾರೆ ಇದನ್ನ. 47 ಹೆಲಿಕಾಪ್ಟರ್ ಇದೆ ಇರುತ್ತೆ. ದೇಶದ ವಿವಿಧೆಡೆ ಹೆಲಿಕಾಪ್ಟರ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಆಯ್ತಾ? ಪವನ್ ಹನ್ಸ್ ಲಿಮಿಟೆಡ್ ಕೇಳ್ತಾರೆ ಇದನ್ನ. ಇಷ್ಟ ಆಯ್ತು. ನೆಕ್ಸ್ಟ್ ಚಿತ್ರದುರ್ಗದ ಮಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ದೇಶದಾದ್ಯಂತ ಹಲವಾರು ಏರ್ಪೋರ್ಟ್ಗಳನ್ನ ಶುರು ಮಾಡಿದೀವಿ ನಾವು. ಎಷ್ಟು ನಾ ಹೇಳಿದ್ನಲ್ಲ, 32 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, 32 ಇಂಟರ್ನ್ಯಾಷನಲ್ ಏರ್ಪೋರ್ಟ್, 100ಕ್ಕಿಂತ ಹೆಚ್ಚು ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ. ಆದ್ರೆ ಡೊಮೆಸ್ಟಿಕ್ ಏರ್ಪೋರ್ಟ್ ಎಲ್ಲ ಕಟ್ಬಿಟ್ಟಿದೀವಿ, ಆದ್ರೆ ಯಾರು ಇಲ್ಲ ಅಲ್ಲಿ. ಅಂದ್ರೆ ಯಾರು ಪ್ರಯಾಣಿಕರು ಬರ್ತಾ ಇಲ್ಲ, ವಿಮಾನಗಳು ಬರ್ತಾ ಇಲ್ಲ, ಸಂಚಾರ ಸ್ಥಗಿತಗೊಂಡಿದೆ, ಖಾಲಿ ಹೊಡಿತಾ ಇದೆ ಏರ್ಪೋರ್ಟ್ಗಳು. ಅಂತ ಏರ್ಪೋರ್ಟ್ಗಳು ಏನಂತ ಕರಿತೀವಿ? ಗೋಸ್ಟ್ ಏರ್ಪೋರ್ಟ್ ಅಂತ ಕರಿತೀವಿ. ಅನುವಾದ ಮಾಡಿಬಿಟ್ಟಿದ್ದೇನೆ ಕನ್ನಡಕ್ಕೆ, ಆಯ್ತಾ? ಇದ್ರ ಕೇಳ್ಬೋದು, ಗೋಸ್ಟ್ ಏರ್ಪೋರ್ಟ್ ಅಂದ್ರೆ ಏನು? ಗೋಸ್ಟ್ ಏರ್ಪೋರ್ಟ್ ಅಂದ್ರೆ ಏನು ಅಂದ್ರೆ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಲ್ವಾ ಖಾಲಿ ಹೊಡಿತಾ ಇದೆ, ಅಂದ್ರೆ ಬೂತ್ ಬಂಗ್ಲೆ ತರ. ಆಸ್ ರಿಸಲ್ಟ್ ಎಲ್ಲರೂ ಅದನ್ನ ಗೋಸ್ಟ್ ಏರ್ಪೋರ್ಟ್ ಅಂತ ಕರೀತಾರೆ. 27 ಇದೆ ದೇಶದಲ್ಲಿ ಇವಾಗ ಗೋಸ್ಟ್ ಏರ್ಪೋರ್ಟ್ಗಳು. ಅದಕ್ಕೆ ಗೋಸ್ಟ್ ಏರ್ಪೋರ್ಟ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನೋಡಿ, ಸಖತ್ ವೆಚ್ಚ ಆಗ್ತಾ ಇದೆ. ಏನಾಗುತ್ತೆ, ಗೋಸ್ಟ್ ಏರ್ಪೋರ್ಟ್ ಕಟ್ಟದ್ಮೇಲೆ ಇದಂತೂ ಮಾಡ್ಲೇಬೇಕಲ್ಲ, ಸೆಕ್ಯೂರಿಟಿ ಅಂತೂ ಇರಲೇಬೇಕಲ್ಲ, ಕ್ಲೀನ್ ಮಾಡ್ತಾನೆ ಇರ್ಬೇಕಲ್ಲ, ಅದಕ್ಕೆಲ್ಲ ಮೇಂಟೆನೆನ್ಸ್ಗೆ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇದೆ. ಅರ್ಥ ಆಯ್ತಾ ಎಲ್ಲರಿಗೂ? ಗೋಸ್ಟ್ ಏರ್ಪೋರ್ಟ್ ಇದನ್ನ ಸರಿಪಡಿಸಕ್ಕೋಸ್ಕರ ಭಾರತ ಸರ್ಕಾರ ಏನ್ ಮಾಡಿದ್ದಾರೆ, ಈ ತರ ಚಿಕ್ಕ ಚಿಕ್ಕ ವಿಮಾನಗಳನ್ನು ಸಹ ಪ್ರೋತ್ಸಾಹ ಕೊಡ್ಲಿಕ್ಕೆ ಉಡೇ ದೇಶ್ ಕೆ ಹರ್ ಆಮ್ ನಾಗರಿಕ್, ಕೇಳಿದ್ರಲ್ವಾ? ಉಡೇ ದೇಶ್ ಕೆ ಹರ್ ಆಮ್ ನಾಗರಿಕ್ ಸ್ಕೀಮ್ ಶುರು ಮಾಡೋದು. ಅಂದ್ರೆ 1 hour ಫ್ಲೈಟ್, ಕರೆಕ್ಟ್ 1 hour ಕರೆಕ್ಟ್ ಫ್ಲೈಟ್ಗಳಿಗೆ 2500 ರೂಪಾಯಿ, ಹಂಗೆ 500 ಕಿಲೋಮೀಟರ್ ಅಂತರ ಇರುವಂತದಕ್ಕೆ ಜಾಗಗಳಿಗೆ ನೋಡಿ, 500 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಜಾಗಗಳಿಗೆ 1 hour ಫ್ಲೈಟ್ ಇರೋ ಜಾಗಗಳಿಗೆ 2500 ಅಂತ ನಿಗದಿ ಮಾಡಿಬಿಟ್ರು ಪರ್ ಪರ್ಸನ್. ಅದೇ 30 ನಿಮಿಷ ಹೆಲಿಕಾಪ್ಟರ್ಗಳಲ್ಲಿ 30 ನಿಮಿಷ ಇರೋ ಜಾಗಗಳಿಗೆ ಒಂದು ರೇಟ್ ನ ನಿಗದಿಪಡಿಸಿದ್ರು. ಜೊತೆಗೆ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಡೊಮೆಸ್ಟಿಕ್ ಏರ್ಪೋರ್ಟ್ಸ್ಗೂ ಜನ ಬರ್ತಾರೆ, ವಿಮಾನಗಳು ಬರ್ತವೆ. ದೊಡ್ಡ ದೊಡ್ಡ ಏರ್ಪೋರ್ಟ್ಸ್ ಗಳ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ, ಗೊತ್ತಲ್ಲ? ಸೊ 500 ಕಿಲೋಮೀಟರ್ ಅಂತರದಲ್ಲಿರುವಂತಹ ಜಾಗಗಳಿಗೆ, ವಿತಿನ್ 1 hour ಹೋಗುವಂತ ಜಾಗಗಳಿಗೆ
2,500 ಅಂತೇಳಿ ನಿಗದಿ ಮಾಡಿದ್ದಾರೆ ಭಾರತ ಸರ್ಕಾರದವರು. ಸೊ ಇದರಿಂದ ಏನಾಗುತ್ತೆ, ವಿಮಾನಗಳಿಗೂ ಒಳ್ಳೇದು ಲಾಭ ಸಿಗುತ್ತೆ, ಹಂಗೆ ಪ್ರಯಾಣಿಕರಿಗೂ ಲಾಭ ಸಿಗುತ್ತೆ. ದೊಡ್ಡ ದೊಡ್ಡ ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟ್ ಅಂತ ದೊಡ್ಡ ಏರ್ಪೋರ್ಟ್ಗೆ ಹೋಗಕ್ಕೆ ಕಾಯಬೇಕಾಗಿಲ್ಲ. ಕರೆಕ್ಟಾ? ಇದನ್ನ ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಆಗಿದೆ ಈ ಸ್ಕೀಮ್. ಗೊತ್ತಾಯ್ತಲ್ಲ? ಬೈ 2026 ವರೆಗೆ ಗವರ್ಮೆಂಟ್ ಪ್ಲಾನ್ಸ್ ಟು ಇನ್ಕ್ರೀಸ್ ದ ಪ್ಯಾಸೆಂಜರ್ ಬೈ 4 crores. ಹೊಸ ರೂಟ್ಗಳನ್ನ ಶುರು ಮಾಡ್ತಾ ಇದ್ದಾರೆ. 1000 ನ್ಯೂ ರೂಟ್ಸ್, 100 ನ್ಯೂ ಏರ್ಪೋರ್ಟ್ಸ್ಗಳಿಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಗೊತ್ತಾಯ್ತಲ್ಲ? ಹೊಸ ಏರ್ಪೋರ್ಟ್ಗಳು 100 ಜಾಗಗಳು, ಹೊಸ ಜಾಗಗಳಲ್ಲಿ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಉಡಾನ್ ಗೊತ್ತಾಯ್ತಲ್ಲ ಎಲ್ಲರಿಗೂ? 2017 ಶುರು ಆಯ್ತಿದ್ದು ಸ್ಕೀಮ್, ಉಡಾನ್ ಸ್ಕೀಮ್. ಸೊ ಚಿತ್ರದುರ್ಗದ ಮಾತ್ರ ಗ್ಯಾರಂಟಿ ಕ್ವಶನ್ ಈಗಲೇ ಹೇಳಿದ್ದೀನಿ ಆಯ್ತಾ? ಇದು ಗ್ಯಾರಂಟಿ ಕ್ವಶನ್. ಇದು ಏರೋನಾಟಿಕಲ್ ಟೆಸ್ಟ್ ರೇಂಜ್ ಎಲ್ಲಿದೆ? ಚಿತ್ರದುರ್ಗ. ಯಾರು ಶುರು ಮಾಡಿದ್ರು? DRDO. ಇತ್ತೀಚೆಗೆ ಇಸ್ರೋದವರು ರಿಯೂಸಬಲ್ ಲಾಂಚ್ ವೆಹಿಕಲ್ ಕೂಡ ಟೆಸ್ಟ್ ಮಾಡಿದ್ರು. ಇದನ್ನ ಪುಷ್ಪಕ್ ಅಂತಾನು ಕರೆದ್ರು. ಆಯ್ತಾ? ಸೊ ಈ ರೀತಿ ಕ್ವಶನ್ಗಳು ಬರ್ಬೋದು, ನಾವು ಕಟ್ಕೊಳ್ಳಿ ಆಯ್ತಾ? ಇದನ್ನ ಗ್ಯಾರಂಟಿ ಕ್ವಶನ್, ಇದು ವೆರಿ ಇಂಪಾರ್ಟೆಂಟ್. ಇದೊಂದು ಹೇಳೋದಕ್ಕೋಸ್ಕರ ನಾನು ಇದು ಕ್ಲಾಸ್ ಮಾಡಿದ್ದೆ. ಆಕ್ಚುಲಿ ಪ್ಲೀಸ್ ನಾನು ಒಂದಷ್ಟು ಇಮೇಜ್ಗಳನ್ನ ಕಳಿಸ್ತಾ ಇದ್ದೀನಿ, ಅದನ್ನ ಯಾವ್ದು ಇಂಪಾರ್ಟೆಂಟ್ ಅನಿಸ್ತಾ ಇದೆ ಅದನ್ನೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸ್ತಾ ಇರ್ತೀನಿ. ಪ್ಲೀಸ್ ದಯವಿಟ್ಟು ನೋಡಿ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ತರಗತಿ ಮಾಡ್ತಿದ್ದೀನಿ. ಅದು ನಮಗೆ ಪೈಪ್ಲೈನ್ಸ್ ಬಗ್ಗೆ. ಅದೊಂದು 15 minutes to 20 minutes ಇರುತ್ತೆ ಅಷ್ಟೇ, ಚಿಕ್ಕ ತರಗತಿ ಆಯ್ತಾ? ದಯವಿಟ್ಟು ಅದನ್ನು ನೋಡಿ. ಅದರಲ್ಲಿ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಬರಬಹುದು, ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಬರ್ಬೋದು ಆಯ್ತಾ? ವಿಲ್ ಮೀಟ್ ಇನ್ half an hour. ಥ್ಯಾಂಕ್ ಯು.